ಬಿಜೆಪಿ ಗೆಲುವಿಗೆ ಕಾರಣವಾದ ಎಚ್.ಡಿ. ಕುಮಾರಸ್ವಾಮಿಗೆ ಒಳ್ಳೆ ಲಕ್ಕೀಗ. ಮೋದಿ ಸಂಪುಟದಲ್ಲಿ ಕುಮಾರಸ್ವಾಮಿ ಮಂತ್ರಿಯಾಗೋದು ಫಿಕ್ಸು. ಅಮಿತ್ ಶಾ ಜೊತೆ ತಡರಾತ್ರಿ ಕುಮಾರಸ್ವಾಮಿ ಸುದೀರ್ಘ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಮಂತ್ರಿ ಸ್ಥಾನ ನೀಡೋದಾಗಿ ಎಚ್.ಡಿ.ಕೆ ಭರವಸೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಬಳಿ ಬೇಡಿಕೆ ಇಟ್ಟಿದ್ದಾರೆ ಸಂಸದ ಎಚ್.ಡಿ. ಕುಮಾರಸ್ವಾಮಿ. ಕೃಷಿ ಖಾತೆ ಅಥವಾ ಜಲಸಂಪನ್ಮೂಲ ಖಾತೆಗೆ ಎಚ್.ಡಿ.ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಬೇಡಿಕೆಗೆ ಅಮಿತ್ ಶಾ ಸಕಾರಾತ್ಮಕ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಲೋಕ ಕಣದಲ್ಲಿ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂತೂ ಸಿಕ್ಕಾಪಟ್ಟೆ ಪ್ರಚಾರದಲ್ಲಿತ್ತು, ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇತ್ತು. ಒಂದು ಕಡೆಯಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕಣಕ್ಕಿಳಿದ್ರೆ, ಇನ್ನು ಕಾಂಗ್ರೆಸ್ ನಿಂದ ಸ್ಟಾರ್ ಚಂದ್ರು ಅವರು ಕಣಕ್ಕಿಳಿದಿದ್ರು. ಇನ್ನು ಕುಮಾರಸ್ವಾಮಿ ಅವ್ರಿಗಂತೂ ಈ ಬಾರಿ ಈ ಕ್ಷೇತ್ರವನ್ನ ಗೆಲ್ಲುವುದು ಬಹಳ ನಿರ್ಣಾಯಕವಾಗಿತ್ತು, ಬಹಳ ಮಹತ್ವದ ಪಾತ್ರವನ್ನ ವಹಿಸಿತ್ತು. ಏನೋ ಕೊನೆಯದಾಗಿ ಫಲಿತಾಂಶ ಬಂದ ಮೇಲೆ ಜೆಡಿಎಸ್ ಸ್ಪರ್ಧೆ ಮಾಡಿದ್ದ 3 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರವನ್ನು ತಮ್ಮದಾಗಿಸಿಕೊಂಡು ಇತ್ತ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ರು. ಈಗ ಬಿಜೆಪಿ ಗೆಲುವಿಗೆ ಕಾರಣವಾದ ಎಚ್.ಡಿ. ಕುಮಾರಸ್ವಾಮಿಗೆ ಒಳ್ಳೆ ಅದೃಷ್ಟ ಆಫರ್ ಮೇಲೆ ಆಫರ್ಗಳು ಬಂದಂತೆ ಕಾಣಿಸ್ತಿದೆ. ಮೋದಿ ಸಂಪುಟದಲ್ಲಿ ಕುಮಾರಸ್ವಾಮಿ ಮಂತ್ರಿಯಾಗೋದು ಫಿಕ್ಸ್, ಬಹುತೇಕ ಫಿಕ್ಸ್ ಆಗಿದೆ. ಅಮಿತ್ ಶಾ ಜೊತೆ ತಡರಾತ್ರಿ ಕುಮಾರಸ್ವಾಮಿ ಅವರು ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಏನೋ ಈ ಸುದೀರ್ಘ ಚರ್ಚೆ ವೇಳೆ ಮಂತ್ರಿ ಸ್ಥಾನ ನೀಡುವುದಾಗಿ ಎಚ್.ಡಿ.ಕೆ ಭರವಸೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ. ಅಮಿತ್ ಶಾ ಬಳಿ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಕೃಷಿ ಖಾತೆ ಅಥವಾ ಜಲಸಂಪನ್ಮೂಲ ಖಾತೆಗೆ ಎಚ್.ಡಿ.ಕೆ ಅವರು ಬೇಡಿಕೆಯನ್ನ ಕೊಟ್ಟಿದ್ರು. ಇವೆಲ್ಲದಕ್ಕೂ ಕೂಡ ಅಮಿತ್ ಶಾ ಅವರು ಒಂದು ರೀತಿಯಾಗಿ ಒಮ್ಮತದ ಸಕಾರಾತ್ಮಕ ಸ್ಪಂದನೆಯನ್ನ ಕೊಟ್ಟಿದ್ದಾರೆ.